ನೂರೊಂದು ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಮ್ಮ ಈ ಹೊಸ ಸರಣಿ ಅಂದರೆ ಸಂದರ್ಶನ ನೆಕ್ಸ್ಟು ಪ್ರಸಾರ ಆಗುತ್ತೆ. ಬಟ್ ಸಂದರ್ಶನ ಮಾಡಿದ್ಯಾರನ್ನ, ಸಂದರ್ಶನಕ್ಕೆ ಹೋಗಿದ್ದಾರಿನಲ್ಲಿ ಏನೇನಾಯಿತು, ಇದೆಲ್ಲ ಈ ಕರಾವಳಿಯ ಕಥೆಗಳನ್ನ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ 201 ಸರಣಿಯಲ್ಲಿ. ನನ್ನ ಪ್ರಯಾಣ ಕುಂದಾಪುರದ ಕಡೆಗೆ ನಮ್ಮ ಮನೆಯಿಂದ ನನ್ನ ಟೀಮ್ ಜೊತೆ. ಮೊದಲನೇದಾಗಿ ಬೆಳಗ್ಗೆ ನಾನು ಮನೆಯಿಂದ ಹೊರಟೆ. ಮನೆಯಿಂದ ನಾನು ನನ್ನ ಗಾಡಿಗೆ ಯಾವಾಗಲೂ ಹೊರಡಬೇಕಾದ್ರೆ ನಾನೇ ಲಿಂಬೆಹಣ್ಣ ಇಟ್ಬಿಟ್ಟು ಗಾಡಿಗೆ ಪೂಜೆ ಮಾಡೋದು. ಗಾಡಿ ಪೂಜೆ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಬಂದು ನನ್ನ ಪ್ರೀತಿಯ 2 ಮರಗಳು, ಒಂದು ತೆಂಗಿನ ಮರ, ಇನ್ನೊಂದು ಪನ್ನೀರಳೆ ಹಣ್ಣಿನ ಮರ, ಅದಕ್ಕೆ ನಾನು ಒಂದು ಮುದ್ದು ಮಾಡಿ ನನ್ನ ಖುಷಿ ವಿಚಾರ, ನನ್ನ ನೋವಿನ ವಿಚಾರ ಎಲ್ಲವೂ ನಾನು ಆ ಮರಗಳನ್ನ ತಪ್ಕೊಂಡು ಹೇಳಿದಾಗ ನನಗೇನೋ ಖುಷಿ ಕೊಡುತ್ತೆ. ಅಲ್ಲಿಂದ ನನ್ನ ಟೀಮ್ ಜೊತೆ ನನ್ನ ಮಗಳು, ನನ್ನ ಚಿಕ್ಕ ಮಗಳು ಸ್ಕೂಲ್ಗೆ ಹೋಗಿದ್ದು, ದೊಡ್ಡ ಮಗಳು ನನ್ನ ಹೆಂಡತಿ ಕಳಿಸ್ಕೊಟ್ರು. ಮನೆಯಿಂದ ಹೊರಟೆ. ಮನೆಯಿಂದ ಯಾವಾಗಲೂ ಹೊರಡಬೇಕಾದ್ರೆ ಒಂದು ಗಣೇಶನ ದೇವಸ್ಥಾನ, ಮತ್ತೊಂದು ಮುನೇಶ್ವರನ ಮುಗಿದು ಅಲ್ಲಿಂದ ಸೀದಾ ಮುಂದಕ್ಕೆ ಬಂದರೆ ಸ್ಟಾರ್ಟ್ ಆಯಿತು ಮಂಗಳೂರು ಕಡೆಗೆ ಹೋಗೋದಕ್ಕೆ ನಮ್ಮ ಪ್ರಯಾಣ. ಸುಮಾರು ಜನದ ಹತ್ರ ವಿಚಾರಿಸಿದೆ ಯಾವ ರೂಟ್ ಬೆಟ್ರು ಅಂತ. ನನಗೆ ಈ ಶಿರಾಡಿ ಘಾಟ್ ಮೂಲಕ ಹೋದ್ರೇ ಬೆಟ್ರ್ ಅಂತ ಹೇಳಿದ್ರು. ಸೊ ಹಾಸನಕ್ಕೆ ಹೋಗಿ ಸಕಲೇಶ್ಪುರದಿಂದ ಶಿರಾಡಿ ಘಾಟ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಲ್ಲಿ ಚೂರು ಮಳೆ ಬರ್ತಿತ್ತೆ ಹೊರತು ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಏನು ಕಾಣಿಸ್ಕೊಳ್ಳಿಲ್ಲ. ನನಗೆ ತುಂಬ ಆಸೆ ಇತ್ತು. ಅಂದರೆ ಈ ಟ್ರಿಪ್ನಲ್ಲಿ ನಾನು ಉಡುಪಿಗೆ ಹೋಗಬೇಕು, ಅಲ್ಲೇ ಹೋಗ್ತಾ ಇದ್ದೀನಿ, ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಧರ್ಮಸ್ಥಳದ ಮೇಲೆ ಪಾಸಾದೆ, ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಬೇಜಾರಿತ್ತು. ಸೊ ಘಾಟ್ ಸೆಕ್ಷನ್ ಹಿಡಿದ್ವಿ. ಬೆಳಗ್ಗೆ ಆಲ್ಮೋಸ್ಟ್ 9:45 10 ಗಂಟೆಗೆ ನಾನು ಹೊರಟಿದ್ದು. ಈ ಘಾಟ್ ಸೆಕ್ಷನ್ ಇಳಿಯುವಂಥ ಒಂದು ಸಂದರ್ಭದಲ್ಲಿ ನನಗನ್ಸಿದ್ದು ಶಿರಾಡಿ ಘಾಟ್ ರೋಡ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬಟ್ ಮೊಬೈಲ್ ನೆಟ್ವರ್ಕೇ ಸಿಗಲ್ಲ ನಿಮಗೆ. ಮೊಬೈಲ್ ನೆಟ್ವರ್ಕ್ ಇಸ್ ಕಂಪ್ಲೀಟ್ಲಿ ಝೀರೋ. ಅದೊಂದು ಎನಿ ಎಮರ್ಜೆನ್ಸಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಫೋನ್ ಯಾವ್ದು ನನ್ನಲ್ಲಿ ನಮ್ಮ ಕ್ಯಾಮ್ರಾ ಟೀಮ್ ಅವ್ರ ಹತ್ರ ಜಿಯೋ ಇತ್ತು, ನನ್ನ ಹತ್ರ ಜಿಯೋ ಆ್ಯಂಡ್ ಏರ್ಟೆಲ್ ಇತ್ತು, ಯಾವುದು ಕೂಡ ವೋಡಾಫೋನ್ ಇತ್ತು ಇನ್ನೊಬ್ಬ ನಮ್ಮ ಕ್ಯಾಮ್ರಾ ಹುಡುಗನ ಹತ್ರ. ಯಾರಿಗೂ ನೆಟ್ವರ್ಕ್ ಸಿಗಲಿಲ್ಲ, ಯಾವ ನೆಟ್ವರ್ಕ್ಗಳು ಸಿಗಲಿಲ್ಲ. ಘಾಟ್ ಸೆಕ್ಷನ್ ಇಳಿದ್ವಿ. ಒಳ್ಳೆ ಘಾಟ್, ಶಿರಾಡಿ ಘಾಟ್ ಅಂತೂ ಅದ್ಭುತವಾಗಿದೆ. ಆಗ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. 9:30 ಹೊರಟಿದ್ದು, ಒಂದು 2:30 ಗಂಟೆ ಆಗಿತ್ತು ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ. ಅಲ್ಲಿ ಹೋಟೆಲ್ ಆದಿತ್ಯ ವೆಜ್ ಅಂತ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಊಟ ಬಹಳ ಪ್ರೀತಿಯಿಂದ ಬಡಿಸಿದ್ರು. ಅಲ್ಲಿ ಬಾಯ್ಲ್ಡ್ ರೈಸ್, ಈ ಕಡೆ ಮಂಗಳೂರು ಕಡೆ ಹೋಗ್ತಾನೆ ವೈಟ್ ರೈಸು ಇಲ್ಲ ಬಾಯ್ಲ್ಡ್ ರೈಸ್ ಅಂತ ಹೇಳ್ತಾರೆ. ನಾನು ಬಾಯ್ಲ್ಡ್ ರೈಸ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಮಂಗಳೂರು ಸೌತೆಕಾಯಿ ಸಾಂಬಾರು ಸೂಪರಾಗಿತ್ತು. ಒಳ್ಳೆ ಟೊಮೆಟೊ ಸೂಪು. ನಮ್ಮ ಹುಡುಗರುಗಳೆಲ್ಲ ಮಂಚೂರಿಗಳು ತೊಗೊಂಡ್ರು, ನಾನು ಅದನ್ನು ತಿಂದೆ. ತಿಂದ್ಬಿಟ್ಟು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. BC ರೋಡ್ ಅಂತ ಒಂದು ಬರುತ್ತೆ. ಆ BC ರೋಡಲ್ಲಿ ಸ್ವಲ್ಪ ವಿಜುವಲ್ಸ್ ತೆಗೆದೆ ನಾನು. ಯಾಕೆಂತಂದರೆ ನನ್ನ ಶ್ರೀಮತಿಯವರ ತಂದೆಯವರದು, ನನ್ನ ವೈಫ್ಗೆ ಎಕ್ಸೈಟ್ ಆಯಿತು ಆ ಊರು. ಸೊ ಆ ಊರ್ದು ಚೂರು ತೆಗೆದೆ ಶಾರ್ಟ್ಸ್ ಅಷ್ಟೇ. ತೆಗೆದ್ಬಿಟ್ಟು ಹೋಗ್ಬೇಕಾದ್ರೆ ನನಗೆ ಇಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅನಿತಾ ಅಂತ, ನನ್ನ ಶ್ರೀಮತಿಗೂ ಫ್ರೆಂಡ್, ನಮ್ಮ ಮನೆಗೆ ಬಂದಿದ್ರು ನಾವು ಹೊರಡೋಕ್ಕೆ ಮುಂಚೆ. ಮಂಗಳೂರಿನಲ್ಲಿ ಕದ್ರಿ ಮಂಜುನಾಥ ಟೆಂಪಲ್ ಅಂತ ಇದೆ, ಸಾಧ್ಯ ಆದರೆ ಅಲ್ಲಿಗೆ ಹೋಗ್ಬೋದು ಸರಿ ನೋಡೋಣ ಅಂದ್ಕೊಂಡೆ. ನಮ್ಮ ಕ್ಯಾಮ್ರಾಮನ್ ಕಾಂತರಾಜು ಸರ್ ಇಲ್ಲೇ ಡಿವಿಯೇಷನ್ ಇದೆ ಅಂತಂದರು. ಸರಿ ದೇವರೇ ಕೊಟ್ಟಿದ್ದಾನೆ ಸಿಗ್ನಲ್ಲು ಅಂದ್ಕೊಂಡೆ. ಅಲ್ಲಿ ಹೋದರೆ ನನಗೆ ತುಂಬ ಖುಷಿಯಾಗಿದೆ ಏನಂತಂದರೆ, ಒಂದು ದೇವಸ್ಥಾನದ ಪ್ರಿಮಿಸಸ್ ತುಂಬ ನೀಟಾಗಿತ್ತು. ಆ್ಯಂಡ್ ನಾನು ಏನು ಕಟೀಲ್ ದುರ್ಗಾ ಪರಮೇಶ್ವರಿಗೆ ಹೋಗಬೇಕು ಅಂದ್ಕೊಂಡೆ, ನನಗದು ಆಗಲಿಲ್ಲ. ಟೈಮ್ ನನಗೆ ರೆಸ್ಟ್ರಿಕ್ಷನ್ಸ್ ಇತ್ತು, ಆಗಲಿಲ್ಲ. ಹಾಗಾಗಿ ಇಲ್ಲಿ ಕದ್ರಿ ಮಂಜುನಾಥಗೆ ನಾನು ಎಂಟ್ರಿ ಆಗ್ತಾ ಇರೋಂಗೆ ಮೊದಲನೇ ಅಲ್ಲಿ ಎಡಗಡೆಗೆ ಹೋದರೆ ಅಲ್ಲೇ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹೋಗೋ ಟೈಮ್ ಕರೆಕ್ಟಾಗಿ ಸುಮಾರು 4 ಗಂಟೆ 3:45 4 ಗಂಟೆ ಅಂತ ಕಾಣುತ್ತೆ. 4 ಗಂಟೆಗೆ ಕರೆಕ್ಟಾಗಿ ಟೆಂಪಲ್ ಓಪನ್ ಆಯಿತು. ಅದ್ಭುತವಾದ ದರ್ಶನ ಕೊಟ್ಟಳು ತಾಯಿ. ತಾಯಿ ಇಲ್ಲೇ ಕೊಟ್ಟಲು, ದರ್ಶನ ಎಲ್ಲ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಸೀದಾ ಹೋಗಿ ಕದ್ರಿ ಮಂಜುನಾಥನ ದರ್ಶನ ಮಾಡಿದೆ. ಅಂದರೆ ಧರ್ಮಸ್ಥಳದಷ್ಟೇ ಪವಿತ್ರವಾದ ಅಥವಾ ಧರ್ಮಸ್ಥಳದಷ್ಟೇ ಪವರ್ ಇರುವಂಥ ಜಾಗ ಈ ಕದ್ರಿ ಮಂಜುನಾಥ ಸ್ವಾಮಿ. ಇಲ್ಲಿಗೆ ನನ್ನ ಫ್ರೆಂಡ್ ಮೂಲಕ ನಾನು ಹೋಗಿದ್ದು ತುಂಬ ಖುಷಿ ಕೊಡ್ತು.
ಇಲ್ಲಿಂದೆಲ್ಲ ಹೊರಟು ಸರಿ ನಮ್ಮ ಪ್ರಯಾಣ ಹೊರಟಿದ್ದು ನೆಕ್ಸ್ಟು ಕುಂದಾಪುರಗೆ ಉಡುಪಿ ಮಾರ್ಗವಾಗಿ. ಸೊ ದಾರಿಲಿ ಹೋಗ್ತಿರ್ಬೇಕಾದ್ರೆ ನಮಗೆ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಮಳೆ ಬಂತು. ಬಟ್ ಇಲ್ಲಿ ಮಂಗಳೂರಿಂದ ಉಡುಪಿಗೆ ಹೋಗಬೇಕಾದ್ರೆ ಸಖತ್ ಮಳೆ ಬಂತು. ಜೋರು ಮಳೆ ಬರ್ತಾಯಿತ್ತು. ಬಟ್ ಆ ಮಳೆನಲ್ಲೂ ನಮ್ಮ ಚಾಲಕರು ಭಾಳ ಚೆನ್ನಾಗಿ ನಮ್ಮನ್ನು ಸೇಫಾಗಿ ಕರ್ಕೊಂಡು ಹೋದರು. ಉಡುಪಿಗೆ ಹೋದೆ. ಉಡುಪಿಗೆ ಸ್ನೇಹಿತರೆ ನನ್ನ ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದು 93, 94 34 ವರ್ಷ ಆಗಿತ್ತು. ಈ ಬ್ರಿಡ್ಜ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ರೈಟ್ ಡಿವಿಯೇಷನ್ ತೊಗೊತಿದ್ದೀನಲ್ಲ, ಇಲ್ಲಿಗೆ ನಾನು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ರೀಸೆಂಟಾಗಿ ಒಂದು ವರ್ಷದ ಮುಂಚೆ ಹೋಗಿದ್ದೆ. ನಮ್ಮ ಈ ಸಿನಿಮಾ ಪ್ರಮೋಷನ್ ಎಲ್ಲ ಮಾಡ್ತಾರೆ, ಕಿರಣ್ ಅಂತ, ಅವ್ರ ಮದುವೆ ಇಲ್ಲೇ ಮುಂದೆ ಆಗಿದ್ದು, ಉಡುಪಿ ಮೇಲೆ ಪಾಸ್ ಆಯಿತು. ಅದಕ್ಕೆ ನಾನು ಗಣೇಶ್ ಅವ್ರು ಹೋಗಿದ್ವಿ. ಹೋದಾಗ ಅಯ್ಯೋ ದೇವರು, ಇಲ್ಲಿವರೆಗೂ ಬಂದಿದ್ದೀನಿ, ಉಡುಪಿಗೆ ಬರೋಕ್ಕಾಗಿಲ್ಲ ಅಂದ್ಕೊಂಡೆ. ಇವಾಗ ಕೃಷ್ಣ ಆಜ್ಞೆ ಮಾಡ್ದ. ಸೊ ಉಡುಪಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಉಡುಪಿ ತುಂಬ ಬದಲಾಗ್ಬಿಟ್ಟಿದೆ ನೋಡಿ, ಎಲ್ಲ ಹೈಟೆಕ್ ಆಗಿಬಿಟ್ಟಿದೆ. ಆದರೂ ಕೆಲವೊಂದೊಂದು ರೋಡ್ಗಳು, ಕೆಲವೊಂದೊಂದು ಬಿಲ್ಡಿಂಗು, ಆ ಹಂಚಿನ ಮನೆಗಳು ಇನ್ನೂ ಸಖತ್ತಾಗಿದೆ. ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಸೀದಾ ದೇವಸ್ಥಾನದ ಅಂಗಳದೊಳಗಡೆ ಹೊರಟ್ವಿ. ಅಲ್ಲಿ ಹೋದಾಗ ಸ್ವಲ್ಪ ನಮಗೆ ತುಂಬ ನಾವು ಇನ್ನೊಂದು ಎಂಟ್ರೆನ್ಸಿಂದ ಹೋದ್ವಿ. ಮೇಯ್ನ್ ಎಂಟ್ರೆನ್ಸ್ ಬೇರೆ ಇದೆ ಅಂತ ಕಾಣುತ್ತೆ. ಇದು ಕಾರ್ ಪಾರ್ಕಿಂಗ್ ಇಲ್ಲಿತ್ತು, ಎದುರುಗಡೆ ಎಂಟ್ರೆನ್ಸ್ ಇತ್ತು. ಇಲ್ಲಿ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ತಾರೆಲ್ಲ ಈ ಅಂಗಡಿ ಸಾಲಿಂದ ಸ್ವಲ್ಪ ಹಾಗೆ ನಾನು ಮುಂದೆ ಬಂದರೆ ಅದ್ಭುತವಾದ ಒಂದು ಗೋಶಾಲೆ. ಅಂದರೆ ಕೃಷ್ಣನಿಗೆ ಹಾಲು, ಮೊಸರು, ಬೆಣ್ಣೆ ಎಲ್ಲ ತುಂಬ ಇಷ್ಟ ಅಲ್ವಾ. ದೇವಸ್ಥಾನಕ್ಕೆ ಅಂಟ್ಕೊಂಡಂಥ ಗೋಶಾಲೆ. ಆ ಗೋಶಾಲೆ ಒಳಗಡೆ ಎಲ್ಲ ಹೋಗೋಕ್ಕಾಗಿಲ್ಲ, ಅಲ್ಲೇ ಕಿಟಕಿಯಿಂದ ಕೆಲವು ಶಾರ್ಟ್ಸ್ಗಳನ್ನ ನಾವು ತೆಗೆದ್ವಿ. ಗೋಶಾಲೆಯಿಂದ ಸ್ವಲ್ಪ ಮುಂದೆ ಬಂತು ಅಂತಂದರೆ ಅಲ್ಲೂ ದೇವಸ್ಥಾನದ ಆ ಕಡೆನೂ ಒಳಗಡೆ, ಆ ಕಡೆ ನಮ್ಮ ರೈಟ್ ಸೈಡಲ್ಲಿ ದೇವಸ್ಥಾನ ಬಂದರೆ ಎಡಗಡೆಯಲ್ಲಿ ಅಂಗಡಿ ಸಾಲುಗಳಿದ್ವು. ಆ್ಯಂಡ್ ಒಂದು ಕಲ್ಯಾಣಿ ಇದೆ, ಅದ್ಭುತವಾದ ಕಲ್ಯಾಣಿ ಇದೆ. ಮೀನುಗಳು ಆ ಕಲ್ಯಾಣಿ ಒಳಗಡೆ. ನನಗಲ್ಲಿ ನೋಡಿದಾಗ ಅನಿಸಿದ್ದು ನೀರಿನೊಳಗಡೆ ಮೀನು, ಗುಡಿ ಒಳಗಡೆ ನಾನು ಅಂತ ಅನ್ನಿಸ್ತು. ಸೊ ದೇವಸ್ಥಾನದ ಒಳಗಡೆ ಹೋದೆ. ಅಫ್ಕೋರ್ಸ್ ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ ಪರ್ಮಿಷನು ಇಲ್ಲ, ನಾನು ಕ್ಯಾಮ್ರಾನು ತೆಗಿಲಿಲ್ಲ. ಉಡುಪಿ ಶ್ರೀಕೃಷ್ಣನ ದರ್ಶನ ಒಂದು 34-35 ವರ್ಷ ಆದಮೇಲೆ ಅದ್ಭುತವಾದ ಒಂದು ದರ್ಶನ ಕೊಟ್ಟರು ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣಂಗೊಂದು ನಮಸ್ಕಾರ ಹಾಕ್ಕೊಂಡು ಪುನರ್ದರ್ಶನ ನನಗೆ ಪ್ರಾಪ್ತಿರಸ್ತು ಕುಟುಂಬ ಸಮೇತ ಅಂತ ಕೇಳಿಕೊಂಡು ಆಚೆ ಬಂದೆ. ಆಚೆ ಬರ್ತಾ ಇರೋಂಗೆ ಅಲ್ಲಿ ಕೆಲವು ನಮ್ಮ ಪ್ರೀತಿಯ ಜನಗಳು, ಪ್ರೀತಿಯ ಸ್ನೇಹಿತರು ನನ್ನ ಗುರ್ತಿಸಿದ್ರು, ಕೆಲವು ಫೋಟೋಗಳು ತೊಗೊಂಡ್ರು. ಖುಷಿ ಆಯಿತು. ಬೇರೆ ಬೇರೆ ಊರುಗಳಿಗೆ ಹೋದಾಗ ಈ ಥರ ಬೇರೆ ಬೇರೆ ಜನಗಳ ಜೊತೆ ಮಾತಾಡೋದು, ಅವ್ರ ಜೊತೆ ಸ್ವಲ್ಪ ಕಾಲ ಕಳೆಯೋದು ತುಂಬ ಖುಷಿ ಕೊಡೋದು. ಅಲ್ಲಿಂದ ಅವ್ರಿಗೆಲ್ಲ ಬಾಯ್ ಹೇಳಿ, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಿ, ಅಲ್ಲಿಂದ ಮತ್ತೆ ನನ್ನ ಜರ್ನಿನ ಕುಂದಾಪುರದ ಕಡೆ ಸ್ಟಾರ್ಟ್ ಮಾಡಿದೆ. ಕುಂದಾಪುರ ಒಂದು 25 ಕಿಲೋಮೀಟ್ರ್ ಅಂತ ಕಾಣುತ್ತೆ. ಉಡುಪಿಗೆ ನಾನು ರೀಚ್ ಆಗೋಷ್ಟೊತ್ತಿಗೆ 5:30 ಆಗಿತ್ತು. ಉಡುಪಿ ದರ್ಶನ ಇದೆಲ್ಲ ಒಂದು 6 ಗಂಟೆ 6:15 ಆಯ್ತಲ್ಲ ದರ್ಶನ ಮುಗಿಯೋದು. 6:15 ಹಂಗೆ ಹೊರಟ್ವಿ. ಆಲ್ಮೋಸ್ಟ್ ಒಂದು 6:45, 7 ಗಂಟೆ ಹತ್ತತ್ರ ಕುಂದಾಪುರಕ್ಕೆ ತಲುಪಿದ್ವಿ. ಕುಂದಾಪುರಕ್ಕೆ ತಲುಪಿ ಅಲ್ಲಿ ನಾನು ಇಳ್ಕೊಂಡಿದ್ದ ಹೋಟ್ಲು ಯುವ ಮನೀಶ್ ಅಂತ ಹೋಟ್ಲು. ತುಂಬ ಚೆನ್ನಾಗಿದೆ ಹೋಟ್ಲು, ಊಟನೂ ತುಂಬ ಚೆನ್ನಾಗಿದೆ. ಒಂದು ಸಿ ರಾಕ್ ಅಂತ ವೆಜ್ ಆ್ಯಂಡ್ ನಾನ್ ವೆಜ್ ರೆಸ್ಟೋರೆಂಟ್ ಫಸ್ಟ್ ಫ್ಲೋರ್ ಇದೆ. ಆ್ಯಂಡ್ ಗ್ರೌಂಡ್ ಫ್ಲೋರ್ನಲ್ಲಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ತುಂಬ ಅದ್ಭುತವಾದ ಒಳ್ಳೆ ರುಚಿಯಾದ ಊಟ. ಫಸ್ಟ್ ಹೋಗಿ ರೂಮಲ್ಲಿ ಚೆಕ್-ಇನ್ ಆದೆ. ಅಲ್ಲಿ ವಿಶ್ವನಾಥ್ ಅಂತ ನಮ್ಮನ್ನು ಕರ್ಕೊಂಡೋದಂಥ ನಮ್ಮ ಲಗೇಜ್ನ ತೊಗೊಂಬಂದಂಥ ಸ್ನೇಹಿತರು. ನಾನು ರೂಮಲ್ಲಿ ಚೆಕ್-ಇನ್ ಆದೆ. ಸಕ್ಕ ಟ್ಯಾಡ್ ಆಗ್ಬಿಟ್ಟಿದ್ದು. ಕುಂದಾಪುರಕ್ಕೆ ಬಂದು ನಾವು ಸೆಟ್ಲ್ ಆಗೋಷ್ಟೊತ್ತಿಗೆ 7 ಗಂಟೆ 7:15 ಆಗಿತ್ತು. ಸ್ಟಾಫ್ಗೂ ರೂಮೆಲ್ಲ ಹಾಕಿದೆ. ಅವರು ಹೋಗಿ ಎಲ್ರಿಗೂ ಹೇಳಿದೆ, ನಾಳೆ ಬೆಳಗ್ಗೆ ಶೂಟ್ ಇರುತ್ತೆ, ಒಬ್ಬ ಗೆಸ್ಟ್ನ ಮಾಡೋದಕ್ಕೆ ಹೋಗಬೇಕು, ನನಗೆ ಈ ಕುಂದಾಪುರ ಸಿಟಿ ಶಾರ್ಟ್ಸ್ಗಳು ಸ್ವಲ್ಪ ಬೇಕು, ತೆಗೆದುಬಿಡಿ ಅಂತ ಬೆಳಗ್ಗೆ ಅವ್ರಿಗೆ ತೆಗಿಯೋಕ್ಕೆ ಹೇಳಿ ನಾನು ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿ. ಸೊ ನನ್ನ ಜರ್ನಿ ಬೆಂಗಳೂರಿಂದ ಮಂಗಳೂರು ಮಾರ್ಗವಾಗಿ ಕುಂದಾಪುರಕ್ಕೆ ಬಂದು ಯುವ ಮನೀಶ್ ಹೋಟ್ಲಲ್ಲಿ ಸೆಟ್ಲ್ ಆದೆ. ನಾಳೆ ಬೆಳಗ್ಗೆ ಎಲ್ಲಿಗೆ ಹೋಗ್ತೀನಿ, ಏನೇನು ಮಾಡ್ತೀನಿ, ಯಾವ ಗೆಸ್ಟು, ಇದೆಲ್ಲರ ಬಗ್ಗೆನೂ ನಾಳಿನ ಸಂಚಿಕೆಯಲ್ಲಿ ವಿವರ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.